ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಮೇಸ್ತು ಗ್ರಹಾಃ ಕುರುವಂತು ಮಂಗಳಂ. ನೋಡಿ, ಕೆಲವರಿಗೆ ತಪ್ಪು ಭಾವನೆ ಇದೆ. ಏನು ಅಂದರೆ, ರಾಹು ಮತ್ತು ಕೇತು ಅಪ್ರದಕ್ಷಿಣೆ ಮಾಡ್ತಾರಂತೆ ಸ್ವಾಮಿ, ಹಾಗಾಗಿ ನಾವು ಅಪ್ರದಕ್ಷಿಣೆ ಮಾಡಬಹುದಾ? ಯಾವತ್ತೂ ಅಷ್ಟೇ ನವಗ್ರಹಗಳಿಗೆ 9 ಪ್ರದಕ್ಷಿಣೆಯನ್ನು ಪ್ರದಕ್ಷಿಣಾಕಾರವಾಗಿ ಮಾಡಬೇಕು. ಅಪ್ರದಕ್ಷಿಣೆ, ಉಲ್ಟಾ ಪ್ರದಕ್ಷಿಣೆ ಮಾಡಬಾರ್ದು. ಮತ್ತು ಯಾವತ್ತೂ ಅಷ್ಟೇ ನವಗ್ರಹಗಳನ್ನು ಮುಟ್ಟಿ ನಮಸ್ಕಾರ ಮಾಡಬಾರ್ದು. ಮತ್ತು ನವಗ್ರಹಗಳ ಮೇಲೆ ದವಸ ಧಾನ್ಯಗಳನ್ನು ಕೆಲವರು ಸುರಿಯೋದು, ಅರಿಶಿನ ಕುಂಕುಮ ಹಚ್ಚೋದು, ದೇವರನ್ನ ಯಾವತ್ತೂ ಕೂಡ ಮುಟ್ಟಬಾರದು. ಗೊತ್ತಾಯ್ತಾ? ಹಾಗೆ ಸಾಯಂಕಾಲ ಸೂರ್ಯ ಮುಳುಗದ ಮೇಲೆ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಬಾರ್ದು. ಅರಳಿ ಮರಕ್ಕಾದರೆ 5 ಪ್ರದಕ್ಷಿಣೆಯನ್ನು ಮಾಡಬೇಕು. ಹತ್ತಿ ಮರಕ್ಕಾದರೆ ಕನಿಷ್ಠ 3 ಇಲ್ಲ 16 ಪ್ರದಕ್ಷಿಣೆಯನ್ನು ಮಾಡಬೇಕು. ಹಾಗೆ ಬೇವಿನ ಮರಕ್ಕೆ ಅಥವಾ ಬನ್ನಿ ಮರಕ್ಕಾದರೆ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ದೇವಸ್ಥಾನದಲ್ಲಿರುವಂಥ ದೇವತೆಗಳಿಗಾದರೆ ಕನಿಷ್ಠ 5 ಪ್ರದಕ್ಷಿಣೆಯನ್ನು ಮಾಡಬೇಕು. ಬಸ್ಕಿ ಆದರೆ 5 ಬಸ್ಕಿಯನ್ನು ಹೊಡಿಬೇಕು. ಮತ್ತು ಯಾವತ್ತೂ ಅಷ್ಟೇ ದೇವಸ್ಥಾನಕ್ಕೆ ದೇವರ ದರ್ಶನ ಆದ ಮೇಲೆ ಸೀದಾ ಹಾಗೆ ಬರಬಾರ್ದು. ದೇವಸ್ಥಾನದಲ್ಲಿ ಒಂದು ನಿಮಿಷ ಆದರೂ ಕೂತು ಮನಸ್ಸಿನ ಪ್ರಾರ್ಥನೆಯನ್ನು ಮಾಡಿ ಆಚೆ ಬರಬೇಕು. ಶುಭವಾಗಲಿ.